ಏನಾಗ್ಬೋದು ಒಂದ್ ವೇಳೆ ನೀವು ಡ್ರಾಯಿಂಗ್ ಮಾಡಿದ್ದು ರಿಯಲ್ ಆದ್ರೆ, ಅಂದ್ರೆ ಫಾರ್ ಎಕ್ಸಾಂಪಲ್ ಸ್ಕೆಚ್ ನಲ್ಲಿ ನೀವು ಒಂದು ಮಾನ್ಸ್ಟರ್ ನ ರೀತಿ ಮಾಡ್ತೀರಾ, ಬಟ್ ಅದು ನಿಜವಾಗ್ಲೂ ಬಂದ್ ಬಿಡುತ್ತೆ ಮತ್ತೆ ಕೊಲ್ಲೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಜನಗಳನ್ನ. ಸೊ ಹೀಗೆಲ್ಲ ಆಗೋದಕ್ಕೆ ಸಾಧ್ಯ ಇದೆಯಾ? ಅಷ್ಟೆಲ್ಲ ಒಂದ್ ವೇಳೆ ರಾಕ್ಷಸ ಏನಾದ್ರು ಬಂದ್ರೆ ಇದನ್ನ ತಡೆಯೋದು ಹೇಗೆ ಅಂತಾರ ಕತೆ ಸಿಂಪಲ್ ಆಗಿ ಬ್ಯೂಟಿಫುಲ್ ಆಗಿದೆ. ಸೊ ವಿಡಿಯೋನ ನೋಡೋಣ. ಅದಕ್ಕಿಂತ ಮುಂಚೆ ವಿಡಿಯೋಗೊಂದು ಲೈಕ್ ಮಾಡಿ, ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಸೆಕ್ಷನ್ ಅನ್ನ ಸ್ಕ್ರಾಲ್ ಮಾಡಿದ್ರೆ ಹೈಪ್ ಬಟನ್ ಅಂತ ಸಿಗುತ್ತೆ. ಎಲ್ಲರೂ ಆದಷ್ಟು ಹೈಪ್ ಮಾಡಿ ವಿಡಿಯೋಗೆ, ಇದರಿಂದ ನಮಗೆ ಸಪೋರ್ಟ್ ಸಿಗುತ್ತೆ. ಸೊ ಬನ್ನಿ, ಟೈಮ್ ವೇಸ್ಟ್ ಮಾಡೋದು ಬೇಡ, ಮೂವಿನ ಸ್ಟಾರ್ಟ್ ಮಾಡೋಣ. ಕತೆ ಶುರುವಾಗುತ್ತೆ. ಮತ್ತೆ ನಾವು ಸಣ್ಣ ಮಗುವನ್ನ ನೋಡ್ತೀವಿ. ಇವಳು ಒಂದು ಸ್ಕೂಲ್ ಬಸ್ ಅಲ್ಲಿ ಬರ್ತಿದ್ದಾಳೆ ಮತ್ತೆ ಒಂದು ಡ್ರಾಯಿಂಗ್ ಅನ್ನ ಮಾಡ್ತಿದ್ದಾಳೆ. ಹಾಗೇನೆ ಗಾಯ್ಸ್, ಇವಳ ಹೆಸರಾಗಿದೆ ಎಂಬರ್ ಅಂತ. ಅವಳ ಬದಿಯಲ್ಲಿರುವಂತ ಸೀಟ್ ಅಲ್ಲಿ ಒಬ್ಬ ಹುಡುಗ ಕೂತಿದ್ದಾನೆ. ಇವನು ಇವಳ ಫ್ರೆಂಡ್ ಆಗಿದ್ದಾನೆ. ಇವಳು ಮಾಡ್ತಿದ್ದಂತ ಡ್ರಾಯಿಂಗ್ ಅನ್ನ ಅವನು ಹೇಳ್ಕೊಳ್ತಾನೆ ಮತ್ತೆ ನೋಡಿ ತುಂಬಾನೇ ಹೆದರಿಕೆ ಕೂಡ ಆಗುತ್ತೆ. ಇದಾದ್ಮೇಲೆ ಒಂದು ದಿನ ಅಲ್ಲಿನ ಟೀಚರ್ ಅಂತೂ ಎಂಬರ್ ನ ತಂದೆಯನ್ನ ಕರೆಸ್ತಾರೆ. ಯಾಕಂದ್ರೆ ಅವ್ರಿಗೆ ಕೂಡ ತೋರಿಸ್ಬೇಕಿತ್ತು ಯಾವ ರೀತಿಯ ಡ್ರಾಯಿಂಗ್ ಅನ್ನ ಇವಳು ಮಾಡ್ತಾಳೆ ಅಂತ. ಇವನ್ ಇದನ್ನ ನೋಡಿದಾಗ ಗೊತ್ತಾಗುತ್ತೆ, ಈ ಡ್ರಾಯಿಂಗ್ ಅಲ್ಲಿ ಒಂದು ಮಾನ್ಸ್ಟರ್ ಇರುತ್ತೆ ಮತ್ತೆ ಅದು ಚಾಕು ಅಲ್ಲಿ ಚುಚ್ಚುತ್ತೆ. ಇದಾದ್ಮೇಲೆ ಆ ಶಾಲೆಯ ಸಲಹೆಗಾರರಿದಾರಲ್ಲ, ಅವರು ಸಡನ್ ಆಗಿ ಬಂದು ಇವಳನ್ನ ಮೀಟ್ ಆಗ್ತಾರೆ ಮತ್ತೆ ಕೇಳ್ತಾರೆ, ನೀನ್ ಯಾಕೆ ಈ ರೀತಿಯ ಡ್ರಾಯಿಂಗ್ ಅನ್ನ ಮಾಡ್ತಿದ್ಯಾ? ಇವಳು ಈ ರೀತಿ ಯಾಕೆ ಕ್ವಶನ್ ಕೇಳ್ತಿದ್ದಾಳೆ ಅಂದ್ರೆ, ಈ ಸಣ್ಣ ವಯಸ್ಸಿನಲ್ಲೇ ಇಂತ ಕ್ರೂರ ಪಿಕ್ ಅನ್ನೆಲ್ಲ ಮಾಡೋದು ಸ್ವಲ್ಪ ಡೇಂಜರ್ ಆಗಿದೆ. ಯಾರಿಗೊತ್ತು ಅವಳ ಮಾನಸಿಕ ಆರೋಗ್ಯಕ್ಕೆ ಪರಿಣಾಮ ಬೀಳ್ಬಹುದು. ಇದಕ್ಕೆ ಆಂಬರ್ ಹೇಳ್ತಾಳೆ, ನಾನು ಈ ರೀತಿ ಯಾಕೆ ಡ್ರಾಯಿಂಗ್ ಮಾಡಿದೆ ಅಂದ್ರೆ, ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ, ಅವನು ಡ್ರಾಯಿಂಗ್ ಮಾಡ್ತಿರುವಾಗ ನನ್ನ ಡ್ರಾಯಿಂಗ್ ಅನ್ನ ಎಳ್ದ್ಬಿಟ್ಟ. ಸೊ ಈ ರೀತಿ ನಂಗೆ ಅವನು ತೊಂದರೆ ಕೊಡ್ತಿದ್ದ, ಹಾಗಾಗಿ ನಾನು ಅವನಿಗೆ ತೊಂದರೆ ಕೊಡೋ ರೀತಿ ಡ್ರಾಯಿಂಗ್ ಮಾಡ್ತಿದ್ದೆ ಅಂತ. ಇದಕ್ಕೆ ಅಡ್ವೈಸರ್ ಕೂಡ ಹೇಳ್ತಾಳೆ, ಓಕೆ ಇದೇನು ದೊಡ್ಡ ವಿಷಯ ಅಲ್ಲ, ಇದರಲ್ಲಿ ಏನು ತೊಂದರೆ ಇಲ್ಲ ಅಂತ ಹೇಳಿ ಅಡ್ವೈಸರ್ ಆಚೆ ಹೋಗ್ತಾಳೆ. ಮತ್ತೆ ಅವಳು ಡ್ರಾಯಿಂಗ್ ಮಾಡ್ತಿದ್ದಂತ ಬುಕ್ ಅನ್ನ ಅಲ್ಲೇ ಬಿಟ್ಬಿಡ್ತಾಳೆ. ಇನ್ನೊಂದು ಕಡೆ ಎಂಬರ್ ನ ತಮ್ಮನನ್ನ ನಾವು ನೋಡ್ತೀವಿ. ಇವನ ಹೆಸರು ಜೇಕ್ ಅಂತ. ಮತ್ತೆ ಅವನು ಈ ಕಾಡಿಗೆ ಬಂದಿದ್ದಾನೆ ಆಡೋದಕ್ಕೆ. ಅವನು ಮೊಬೈಲ್ ಅಲ್ಲಿ ಮೈನ್ ಕ್ರಾಫ್ಟ್ ಆಡ್ತಿದ್ದಾನೆ. ಹಾಗೇನೆ ಅವನು ಬೈ ಮಿಸ್ಟೇಕ್ ಆಗಿ ಸ್ಲಿಪ್ ಆಗ್ಬಿಡ್ತಾನೆ. ಇದರಿಂದ ಅವನು ಕೂಡ ಬಿದ್ದ. ಹಾಗೇನೆ ಮೊಬೈಲ್ ಬಿತ್ತು ನೀರಿನೊಳಗಡೆ. ಸೊ ಅದನ್ನ ತೆಗೆದಕ್ಕೆ ತುಂಬಾನೇ ಟ್ರೈ ಮಾಡ್ತಾನೆ, ಕೊನೆಗೂ ಸಿಕ್ಕೇ ಬಿಡ್ತು. ಆದ್ರೆ ಮೊಬೈಲ್ ನ ಸ್ಕ್ರೀನ್ ಅಂತೂ ಸ್ವಲ್ಪ ಒಡೆದೋಗಿದೆ. ಅವನು ಅಲ್ಲಿಂದ ವಾಪಸ್ ಹೋಗೋಣ ಅಂತ ತಿಳ್ಕೊಳ್ತಾನೆ. ಆದ್ರೆ ಸ್ವಲ್ಪ ಸಮಯದಲ್ಲಿ ಗೊತ್ತಾಗುತ್ತೆ, ಆ ಒಡೆದೋದ ಮೊಬೈಲ್ ವಾಪಸ್ ಸರಿಯಾಗಿದೆ. ಎಸ್, ಇದು ಏನಾಗ್ತಿದೆ ಇಲ್ಲಿ ಕನ್ಫ್ಯೂಸ್ ಆಗ್ಬಿಟ್ಟಿದೆ. ಇದಾದ್ಮೇಲೆ ಸಂಜೆ ಹೊತ್ತಾದಾಗ ವಾಪಸ್ ಮನೆಗೆ ಬಂದಿರ್ತಾನೆ. ಮತ್ತೆ ಇವರು ಪಿಜ್ಜಾವನ್ನ ತಿನ್ಕೊಂಡು ಎಂಜಾಯ್ ಮಾಡ್ತಿರ್ತಾರೆ. ಈ ಟೈಮ್ ಅಲ್ಲಿ ಜೇಕ್ ಅಂತೂ ಅವನ ತಂಗಿ ಆಂಬರ್ ಅನ್ನ ತುಂಬಾನೇ ಕೀಟಲ್ಲೇ ಕೊಟ್ಬಿಡ್ತಾನೆ. ಸೊ ಆಂಬರ್ ನಿಗೆ ಕೋಪ ಬರುತ್ತೆ ಮತ್ತೆ ಪ್ಲೇಟ್ ಅನ್ನ ಹೊಡೆದಾಕ್ಬಿಡ್ತಾಳೆ. ಅದೇ ರಾತ್ರಿ ಇವಳು ಒಂದು ನೋಟ್ ಬುಕ್ ಅಲ್ಲೇ ಏನೊಂದು ಡ್ರಾಯಿಂಗ್ ಅನ್ನ ಮಾಡ್ತಿದ್ಲು. ಇದಾದ್ಮೇಲೆ ವಾಪಸ್ ಬೆಳಿಗ್ಗೆ ಆಗುತ್ತೆ. ಮತ್ತೆ ಡೈಲಿ ನಾಗಿನೇ ಬಸ್ ಅಲ್ಲಿ ಹೋಗೋದಕ್ಕೆ ಹೊರಡ್ತಾಳೆ. ಬಸ್ ಅನ್ನ ಹತ್ತಿದ್ಮೇಲೆ ಗೊತ್ತಾಯ್ತು, ಅವಳು ಯಾವತ್ತು ಡ್ರಾಯಿಂಗ್ ಮಾಡೋದಕ್ಕೆ ಒಂದು ಬುಕ್ ಅನ್ನ ತರ್ತಿದ್ಲಲ್ಲ, ಅದು ಮನೆಯಲ್ಲೇ ಬಾಕಿ ಆಗಿದೆ. ಸೊ ಬಸ್ ಅಲ್ಲಿ ಇವಳು ಕೇಳ್ತಾಳೆ, ಅಪ್ಪ ಪ್ಲೀಸ್ ನನ್ನ ನೋಟ್ ಬುಕ್ ಅನ್ನ ನೀವು ತರ್ಬೋದಾ ಅಂತ. ಅದಕ್ಕೆ ಇವನು ಹೇಳ್ತಾನೆ, ಇಲ್ಲ ಲೇಟ್ ಆಗಿದೆ, ಇನ್ನು ತಂದ್ರೆ ಬಸ್ ಮಿಸ್ ಆಗುತ್ತೆ, ಮತ್ತೆ ನೀನು ಟೆನ್ಷನ್ ಮಾಡ್ಬೇಡ, ನೀನ್ ಏನ್ ಚಿತ್ರ ಮಾಡಿದ್ಯಾ ಅಂತ ನಾನು ನೋಡೋದಿಲ್ಲ. ಸೊ ಹೀಗೆ ಹೇಳಿ ವಾಪಸ್ ರಿಟರ್ನ್ ಮನೆಗೆ ಹೋಗ್ತಾನೆ. ಅವಳು ಏನ್ ಡ್ರಾಯಿಂಗ್ ಮಾಡಿದಾನೆ ಅಂತ ನೋಡೋದಿಲ್ಲ ಅಂತ ಹೇಳಿದ್ರು ಕೂಡ ಎಲ್ಲಿಗೆ ಬಂದು ನೋಡಿ ಬಿಡ್ತಾನೆ. ಏನೋ ಒಂಥರ ವಿಚಿತ್ರ ಡ್ರಾಯಿಂಗ್ ಆಗಿದೆ ಇದು. ಅದೇ ಹೊತ್ತಿಗೆ ಇವನ ತಂಗಿ ಬರ್ತಾಳೆ, ಅಂದ್ರೆ ಆಂಬರ್ ನ ಆಂಟಿ. ಅವಳು ಅಚಾನಕ್ ಆಗಿ ಬಂದಿರೋ ಕಾರಣ ಇವನಿಗೆ ಹೆದರಿಕೆ ಆಗುತ್ತೆ. ಸೊ ಬುಕ್ ಒಮ್ಮೆ ಸ್ಲಿಪ್ ಆಗುತ್ತೆ. ಇದಾದ್ಮೇಲೆ ಹೊರಗಡೆ ಹೋಗಿ ಸ್ವಲ್ಪ ಮಾತಾಡ್ತಾರೆ. ಅದೇನಂದ್ರೆ ಈ ಮನೆಯನ್ನ ಸೆಲ್ ಮಾಡೋದ್ರಲ್ಲಿ ಇದಾರಂತೆ. ಅಂದ್ರೆ ಮನೆ ಮಾರಾಟ ಮಾಡೋದಕ್ಕೆ ಇವನು ರೆಡಿ ಇದ್ದಾನೆ, ಆದ್ರೂ ಕೂಡ ಅವನಿಗೆ ಈ ಮನೆಯನ್ನ ಮಾರಾಟ ಮಾಡೋದಕ್ಕೆ ಕಷ್ಟ ಆಗ್ತಿದೆ. ಸೊ ಇವನ ತಂಗಿ ಹೇಳೋದೇನಂದ್ರೆ, ಈ ಮನೆಯನ್ನ ಪರ್ಚೇಸ್ ಮಾಡೋದಕ್ಕೆ ಬರ್ತಾರಲ್ಲ ಅವರಿಂದ ಆದಷ್ಟು ನೀವು ದೂರ ಇರಿ ಅಂತ. ಮತ್ತೆ ತಪ್ಪಿ ಕೂಡ ಅವ್ರ ಹತ್ರ ಬಂದ್ರೆ ಸುಮ್ನೆ ಇರಿ ಅಂತ ಹೇಳ್ತಾಳೆ. ಈಗಂತೂ ಇವನು ಕಾರಲ್ಲಿ ಕೂತ್ಕೊಂಡಿದ್ದಾನೆ. ಮಾತ್ರ ಅವನಿಗೆ ಥಿಂಕಿಂಗ್ ಆಗೋದು ಒಂದೇ ವಿಷಯ, ಅದೇ ಆ ಡ್ರಾಯಿಂಗ್ ನ ಬುಕ್ ಆಗಿದೆ. ಅವನು ಅದನ್ನ ಸೈಡ್ ಗೆ ಇಟ್ಬಿಡ್ತಾನೆ. ಮತ್ತೆ ಕಾಫಿಯನ್ನ ಕುಡಿಯೋದಕ್ಕಂತ ಅಲ್ಲೇ ಇಟ್ಟಿದ್ದ, ಆದ್ರೆ ಕಾಫಿ ಚೆಲ್ ಬಿಡುತ್ತೆ. ಸೊ ಅವನಿಗಂತೂ ತಲೆ ಬಿಸಿ ಆಗೋದಕ್ಕೆ ಶುರು ಆಯ್ತು. ಆಚೆ ಈಚೆ ಪರದಾಡ್ತಿದ್ದಾನೆ. ಇದನ್ನ ನೋಡಿ ಇವನ ತಂಗಿ ಕೂಡ ಶಾಕ್ ಆಗುತ್ತೆ. ಸೊ ಇವನಂತೂ ಪರದಾಡಿ ಈ ಒಂದು ಜಾಗಕ್ಕೆ ಬರ್ತಾನೆ. ಇಲ್ಲಿ ಇವನ ಸತೆ ಹೆಂಡತಿಯ ಹೇರ್ ಡ್ರೈಯರ್ ಕಾಣುತ್ತೆ. ಇದರಿಂದ ಇವನು ಒಣಗಿಸ್ತಾನೆ ಈ ಬುಕ್ ಅನ್ನ. ಆದ್ರೆ ಈ ಟೈಮ್ ಕೂಡ ಬುಕ್ ಸ್ಲಿಪ್ ಆಗುತ್ತೆ. ಮತ್ತೆ ಗೊತ್ತಾಗುತ್ತೆ, ಈ ಬುಕ್ ಅಲ್ಲಿ ಕೂಡ ಅದೇ ರೀತಿಯಂತಹ ಸ್ಕೆಚಸ್ ಗಳು ಕೂಡ ಕಾಣ್ತಿವೆ. ಈಗ ಸ್ವಲ್ಪ ಹೊತ್ತಿನಲ್ಲಿ ವಾಪಸ್ ಸ್ಕೂಲ್ ನಿಂದ ಆಂಬರ್ ಬಂದಿದ್ದಾಳೆ. ಅವಳು ಆ ದಿನ ಪುಸ್ತಕವನ್ನ ತಗೊಂಡು ಹೋಗಿರ್ಲಿಲ್ಲ ಡ್ರಾಯಿಂಗ್ ಮಾಡೋದಕ್ಕೆ. ಸೊ ಕೈಯಲ್ಲೇ ಡ್ರಾಯಿಂಗ್ ಮಾಡಿ ಹಾಕಿದಾಳೆ. ಇಲ್ಲಿ ಆಲ್ರೆಡಿ ಇವನಿಗೆ ತಲೆ ಬಿಸಿ ಆಗಿದೆ. ಸೊ ಹೇಳ್ತಾನೆ, ಇನ್ನು ಮುಂದೆ ನೀನು ಡ್ರಾಯಿಂಗ್ ಅನ್ನ ಮಾಡಬಾರ್ದು, ಆ ಕಲರ್ಸ್ ಅಥವಾ ಸ್ಕೆಚ್ ಏನಿದೆ ಎಲ್ಲವನ್ನು ಕೂಡ ಬೇರೆ ಯಾರಿಗಾದ್ರೂ ಕೊಟ್ಬಿಡು. ಸೊ ಇದನ್ನ ಕೇಳಿದಾದ್ಮೇಲೆ ಆಂಬರ್ ಗೆ ಗೊತ್ತಾಗುತ್ತೆ, ಇವನು ಅವಳ ಎಲ್ಲ ಡ್ರಾಯಿಂಗ್ಸ್ ಅನ್ನ ಸ್ಕೆಚಸ್ ಅನ್ನ ನೋಡಿದಾನೆ ಅಂತ. ಸೊ ಕೋಪದಲ್ಲಿ ಎಲ್ಲ ಕಲರ್ಸ್ ಅನ್ನ ಕೂಡ ಸೈಡ್ ಗೆ ಹಾಕ್ಬಿಡ್ತಾಳೆ. ಮತ್ತೆ ರೂಮ್ ಅಲ್ಲಿ ಒಬ್ಳೆ ಕ್ಲೋಸ್ ಮಾಡಿ ಕೂತ್ಕೊಳ್ತಾಳೆ. ಇನ್ನೊಂದು ಕಡೆ ಜೇಕ್ ಅಂತೂ ಡಸ್ಟ್ ಬಿನ್ ನಿಂದ ಒಂದು ಪ್ಲೇಟ್ ಅನ್ನ ಹುಡುಕ್ತಿದ್ದಾನೆ. ಮತ್ತೆ ಅಲ್ಲಿಂದ ಸೀದಾ ಹೋಗ್ತಾನೆ ಕಾಡಿಗೆ. ಇದಾದ್ಮೇಲೆ ವಾಪಸ್ ಇವಳ ಡ್ಯಾಡ್ ಬರ್ತಾಳೆ ಆಂಬರ್ ಅನ್ನ ನೋಡೋದಕ್ಕೆ. ಕೋಣೆಯಲ್ಲಿ ಕೋಪದಲ್ಲಿ ಕೂತಿರ್ಬೋದು ಅಂತ ತಿಳ್ಕೊಂಡಿದ್ದ, ಆದ್ರೆ ಅವಳು ಗೋಡೆಯಲ್ಲಿ ಚಿತ್ರವನ್ನ ಮಾಡ್ತಿದ್ದಾಳೆ. ಈಗ ಕೂಡ ಅಲ್ಲಿಂದ ಅವನ ಮೊಬೈಲ್ ಫೋನ್ ಆಗಿರ್ಬೋದು ಅಥವಾ ಕೆಲವೊಂದು ಡ್ರಾಯಿಂಗ್ಸ್ ಅನ್ನ ತೆಗಿತಾನೆ. ಹಾಗೇನೆ ಸ್ವಲ್ಪ ದಿನಗಳು ಅವನು ಮನೆಯಿಂದ ಹೊರಗನೆ ಇರ್ತಾನೆ ಕಾರಿನಲ್ಲಿ. ಯಾಕಂದ್ರೆ ನಿಮ್ಗೆ ಗೊತ್ತಿರೋ ಹಾಗೇನೆ ಆ ಮನೆಯನ್ನ ಸೇಲ್ ಮಾಡೋದಕ್ಕಿದೆ. ಸೊ ಇವಳ ತಂಗಿ ಅಲ್ಲಿನ ಕಸ್ಟಮರ್ ಹತ್ರ ಮಾತಾಡ್ಬೇಕು ತಾನೆ. ಹೀಗೆ ಕಾರಲ್ಲಿ ಕೂತಿರ್ತಾರೆ. ಇವಳ ಡ್ಯಾಡ್ ಆಂಬರ್ ಗೆ ಸ್ವಲ್ಪ ಅಪ್ರಿಶಿಯೇಟ್ ಕೂಡ ಮಾಡ್ತಾಳೆ, ನೀನು ಚೆನ್ನಾಗಿ ಡ್ರಾಯಿಂಗ್ ಮಾಡ್ತೀಯಾ ಅಂತ. ಆಂಬರ್ ಹೇಳ್ತಾಳೆ, ಅಲ್ಲೊಂದು
ಡ್ರವರ್ ಇದೆ, ಅದರಲ್ಲಿ ದೊಡ್ಡದಾದಂತ ಬಾಕ್ಸ್ ನಲ್ಲಿ ಡ್ರಾಯಿಂಗ್ ಅನ್ನು ಮಾಡಿದೀನಿ. ಸೊ ಡ್ಯಾಡ್ ಇಲ್ಲಿ ಸ್ಪೀಡ್ ಆಗಿ ಹೋಗಿ ಅದನ್ನ ತಗೊಂಡು ಬರ್ತಾನೆ. ಇಲ್ಲಿ ನೋಡಿದಾಗ ತುಂಬಾನೇ ವಿಚಿತ್ರವಾದಂತಹ ಚಿತ್ರಗಳು ಕಾಣ್ತಿವೆ. ಅಂಡ್ ಗೈಸ್ ಇದಾಗಿದೆ ಇವಳದು ಹೊಸತು ಡ್ರಾಯಿಂಗ್. ಡ್ಯಾಡ್ ಗೆ ಅಂದಾಜಾಗುತ್ತೆ ಇವಳ ಆಲೋಚನೆಗಳಲ್ಲಿ ತುಂಬಾನೇ ನೆಗೆಟಿವಿಟಿ ಇದೆ. ಸೊ ಹೇಳ್ತಾನೆ ಈ ಒಂದು ಪೇಜ್ ಅನ್ನು ಹರಿದು ನೀನ್ ಇಲ್ಲಿ ಅಂಟಿಸು, ಸ್ವಲ್ಪ ಪಾಸಿಟಿವ್ ಆಗಿ ಥಿಂಕ್ ಮಾಡ್ಲಿ ಅಂತ. ಆದ್ರೆ ಆ ಚಿತ್ರವನ್ನು ಕೂಡ ಅವಳು ತುಂಬಾನೇ ವಿಚಿತ್ರವಾಗಿ ಮಾಡ್ತಾಳೆ, ಒಂದು ರಾಕ್ಷಸ ತರ. ಸೊ ಈ ರೀತಿ ನಡೀತಿರುತ್ತೆ ಇಲ್ಲಿ. ಇದೇ ಗ್ಯಾಪ್ ಅಲ್ಲಿ ಜೇಕ್ ಅಂತೂ ಮನೆಗೆ ಬಂದಿರ್ತಾನೆ ಈ ಒಂದು ಪ್ಲೇಟ್ ಅನ್ನು ಹಿಡ್ಕೊಂಡು. ಆದ್ರೆ ಆಶ್ಚರ್ಯ ಆಗುದೇನಂದ್ರೆ ಈ ಒಡೆದೋಗಿರೋ ಪ್ಲೇಟ್ ಮನೆಗೆ ಬಂದಾಗ ವಾಪಸ್ ಸರಿಯಾಗಿದೆ. ಏನೋ ವಿಚಿತ್ರ ನಡೀತಿದೆ ಇಲ್ಲಿ, ಅದಂತೂ ಗೊತ್ತಾಗ್ತದೆ. ಸೊ ಅವನು ಬರ್ತಾನೆ, ಇಲ್ಲಿದ್ದಂತ ಒಂದು ಸೂಟ್ ಕೇಸ್ ಅನ್ನ ತಗೊಳ್ತಾನೆ. ನಿಮ್ಗೆ ಗೊತ್ತಿರೋ ಹಾಗೇನೆ ಈ ಸೂಟ್ ಕೇಸ್ ಆಗಿದೆ ತಾಯಿಯದ್ದು. ಅಲ್ಲಿಂದ ಆಡೋದಕ್ಕಿಂತ ಕಾಡಿನ ಕಡೆಗೆ ಹೋಗ್ತಾನೆ. ಮತ್ತೆ ಇವನನ್ನ ಫಾಲೋ ಮಾಡ್ತಿರ್ತಾಳೆ ಆಂಬರ್. ಈಗ ಸಾಯಂಕಾಲದ ಟೈಮ್ ಆಗಿದೆ, ಮತ್ತೆ ಇವಳು ಹಿಂದೆನೆ ಬಂದಿದ್ದಾಳೆ. ಅವಳ ಬಳಿ ಈ ಟೈಮ್ ಅಲ್ಲಿ ಕೂಡ ಆ ನೋಟ್ ಬುಕ್ ಇದೆ. ಮತ್ತೆ ಸಡನ್ ಆಗಿ ಬಂದು ಹೆದರಿಸ್ತಾಳೆ. ಅಷ್ಟೇ ಅಲ್ಲ, ಅವನ ಕೈಯಲ್ಲಿ ಒಂದು ಬಾಕ್ಸ್ ಇತ್ತದಾನೆ, ಅದನ್ನ ಹೇಳ್ಕೊಳ್ಳೋಕೆ ನೋಡ್ತಾಳೆ. ಆದ್ರೆ ಇವರಿಬ್ಬರ ಗಲಾಟೆಯಲ್ಲಿ ಅದು ಬಿತ್ತು ನೀರಿಗೆ. ಅಷ್ಟೇ ಅಲ್ಲ, ಅದು ಬಿದ್ದ ತಕ್ಷಣ ಒಂಥರ ಏನೋ ವಿಚಿತ್ರವಾದ ಸೌಂಡ್ ಬರ್ತಿದೆ. ಇವರಿಗೆ ತುಂಬಾನೇ ಹೆದರಿಕೆ ಆಗುತ್ತೆ. ಸೊ ಅಲ್ಲಿಂದ ಓಡ್ ಬಿಡ್ತಾರೆ. ಬಟ್ ಆಗನೇ ಪುಸ್ತಕವನ್ನ ಹೇಳ್ಕೊಂಡು ಕೂಡ ಹೋಗಿರ್ತಾರೆ. ಮನೆಯಲ್ಲಿ ಬಂದು ನೋಡಿದಾಗ ಗೊತ್ತಾಗುತ್ತೆ ಪುಸ್ತಕದಲ್ಲಂತೂ ಕಂಪ್ಲೀಟ್ ಆಗಿ ಡ್ರಾಯಿಂಗ್ ಅಳ್ದು ಹೋಗಿದೆ. ಮತ್ತೆ ಜೋರಾಗಿ ಏನೋ ಘರ್ಷಣೆ ಸೌಂಡ್ ಕೇಳ್ತಿದೆ ಕಾಡಿನಿಂದ. ಮತ್ತೆ ಜೇಕ್ ಕೇಳ್ತಾನೆ, ದಯವಿಟ್ಟು ಈ ಎಲ್ಲ ವಿಷಯವನ್ನ ತಂದೆಗೆ ಹೇಳ್ಬೇಡ ಅಂತ. ಈಗ ಸೀನ್ ಚೇಂಜ್ ಆಗುತ್ತೆ. ಮತ್ತೆ ಒಬ್ಳು ಶಾಪ್ ಕೀಪರ್ ಅನ್ನ ತೋರಿಸ್ತಾರೆ. ಇವಳು ಈ ಶಾಪ್ ಗೆ ಬಂದು ನೋಡಿದಾಗ ಗೊತ್ತಾಗುತ್ತೆ ಎಲ್ಲ ಡ್ರಾಯಿಂಗ್ ಬುಕ್ಸ್ ಗಳು ಮತ್ತೆ ಕಲರ್ ಗಳು ಚಲಾಪಿಲಿಯಾಗಿ ಬಿದ್ದಿದೆ. ಸೊ ಅಲ್ಲಿದ್ದಂತ ಕೆಲಸಗಾರನ ಹತ್ರ ಹೇಳ್ತಾಳೆ, ಪಕ್ಕ ಪೊಲೀಸ್ನವರಿಗೆ ಕಾಲ್ ಮಾಡ್ಬೇಕು ಕಾಣಿಸುತ್ತೆ, ಇಲ್ಲಿಗೆ ಯಾರೋ ಕಳ್ಳ ಬಂದಿದ್ದ ಕಾಣಿಸುತ್ತೆ. ಆದ್ರೆ ಇಷ್ಟೆಲ್ಲ ಮಾತಾಡ್ತಿರುವಾಗ್ಲೇ ಸಡನ್ ಆಗಿ ಶಾಪ್ ಕೀಪರ್ ಹೆದ್ರು ಬಿಡ್ತಾಳೆ. ಅಷ್ಟೇ ಅಲ್ಲ, ಇವನು ಕೂಡ ಹೆದರ್ತಾನೆ. ಯಾಕಂದ್ರೆ ಹಿಂದಿನಿಂದ ಯಾವ್ದೊಂದು ರಾಕ್ಷಸ ತರ ಬಂದಿದೆ, ಅದು ಇವನ ಹುಡಿಯನ್ನ ಹೇಳ್ಕೊಂಡ್ ಬರ್ತಿದೆ. ಇನ್ನೊಂದು ಕಡೆ ಮನೆಯಲ್ಲಿ ಡ್ಯಾಡ್ ಅಂತೂ ಜೇಕನ್ನ ನಿದ್ರೆಯಿಂದ ಎಬ್ಬಿಸೋದಕ್ಕೆ ನೋಡ್ತಾರೆ. ಆದ್ರೆ ಅವನು ಆಲ್ರೆಡಿ ಎದ್ದಿದ್ದಾನೆ. ಅಷ್ಟೇ ಅಲ್ಲ, ಆಂಬರ್ ಕೂಡ ಬದಿಯಲ್ಲಿ ಮಲಗಿದ್ದಾಳೆ, ತುಂಬಾ ಹೆದರಿರೋ ರೀತಿ. ಸೊ ಏನಾಯ್ತು ಅಂತ ಕೇಳಿದಾಗ ಇವಳು ಹೇಳ್ತಾಳೆ, ನಿನ್ನೆ ರಾತ್ರಿ ಆ ಕಾಡಿನ ಬದಿಯಿಂದ ತುಂಬಾನೇ ಸೌಂಡ್ ಬರ್ತಿತ್ತು, ನಂಗೆ ಹೆದರಿಕೆ ಆಗ್ತಿತ್ತು, ಅದಕ್ಕೋಸ್ಕರ ಇಲ್ಲಿ ಮಲಗ್ದೆ ಅಂತ. ಸೊ ಈ ಕಿಟಕಿಯನ್ನು ಓಪನ್ ಮಾಡಿದಾಗ ಗೊತ್ತಾಗುತ್ತೆ ಇದರಲ್ಲಿ ತುಂಬಾ ರೀತಿಯ ಮಾರ್ಕ್ ಗಳಿವೆ. ಅವನ ತಿಳ್ಕೊಳ್ತಾನೆ ಇದು ಇವಳೇ ಪೇಂಟಿಂಗ್ ಮಾಡಿದಿರ್ಬೇಕು ಮೋಸ್ಟ್ಲಿ ಅಂತ. ಸೊ ಅದನ್ನ ಕೇರ್ ಮಾಡೋದಿಲ್ಲ, ಆಚೆ ಹೋಗ್ತಾನೆ. ಇದಾಗಿ ಸ್ವಲ್ಪ ಹೊತ್ತಾದಾಗ ಜೇಕ್ ಬರ್ತಾನೆ ಇವಳ ಬಳಿ. ಮತ್ತೆ ಹೇಳ್ತಾನೆ, ತಪ್ಪಿ ಕೂಡ ಡ್ಯಾಡ್ ನಿಗೆ ಹೇಳ್ಬೇಡ ಏನಾಗಿತ್ತು ಅಂತ, ನಿಂಗೆ ನಾನು ಎಲ್ಲ ಸೀಕ್ರೆಟ್ ಅನ್ನ ಕೂಡ ಹೇಳ್ತೀನಿ. ಆದ್ರೆ ಡ್ಯಾಡ್ ಅಂತೂ ಬದಿಯಲ್ಲೇ ಇದ್ದಾನೆ, ಎಲ್ಲ ಮಾತನ್ನ ಕೇಳ್ಕೊಳ್ತಿದ್ದಾನೆ. ಇದಾದ್ಮೇಲೆ ನೆಕ್ಸ್ಟ್ ಡೇ ಇಲ್ಲಿ ಬಸ್ಗೆ ಅಂತ ಕಾಯೋದಕ್ಕೆ ರೆಡಿ ಇರ್ತಾನೆ. ಆ ಟೈಮ್ಗೆ ಡ್ಯಾಡ್ ಬಂದ್ ಕೇಳ್ತಾನೆ, ನಿಂಗೇನಾದ್ರೂ ಹೇಳೋದಕ್ಕಿದ್ರೆ ವಿಷಯವನ್ನ ನಂಗೆ ಹೇಳ್ಬೋದು, ವಿಷಯ ಏನೇ ಆಗಿರ್ಲಿ ನಂಗೆ ಹೇಳ್ಬಿಡು ಅಂತ ಕೇಳ್ತಾನೆ. ಸೊ ಜೇಕ್ ಫೈನಲಿ ಹೇಳಿ ಬಿಡ್ತಾನೆ ಆ ಒಂದು ಸೀಕ್ರೆಟ್ ಅನ್ನ. ಅದೇನಂದ್ರೆ ಆ ದಟ್ಟ ಕಾಡಿನ ನಡುವೆಯಲ್ಲಿ ಒಂದು ನದಿ ಹರಿತಿದೆ ತಾನೆ, ಅದರ ಒಳಗಡೆ ಯಾವುದೇ ಒಂದು ವಸ್ತು ಬಿದ್ದರೂ ಕೂಡ ಅದು ವಾಪಸ್ ಮರುಜೀವ ಪಡೆಯುತ್ತೆ. ಅದಾಗ ನಾವು ನೋಡಿದ್ವಿ ಅವನ ತಟ್ಟೆ ಪೀಸ್ ಪೀಸ್ ಆಗಿತ್ತು, ಆದ್ರೆ ಅದಕ್ಕೆ ಬಿದ್ಮೇಲೆ ಅದು ವಾಪಸ್ ನಾರ್ಮಲ್ ಆಗಿದೆ. ಆದ್ರೆ ಪ್ರಾಬ್ಲಮ್ ಏನಂದ್ರೆ ಆಂಬರ್ ಒಂದು ಡ್ರಾಯಿಂಗ್ ಅನ್ನು ಮಾಡಿದ್ಲಲ್ಲ, ಆ ಸ್ಕೆಚ್ ಬುಕ್ ಅಲ್ಲಿ ಬಿದ್ದಿತ್ತು. ಇದರಿಂದ ಡ್ರಾಯಿಂಗ್ ಅಲ್ಲಿ ಯಾವುದೆಲ್ಲ ರಾಕ್ಷಸನ ರೀತಿ ಕ್ರಿಯೇಚರ್ಸ್ ಅನ್ನ ಮಾಡಿದ್ಲು ಅದಕ್ಕೆ ಜೀವ ಬಂದಿದೆ. ಇದನ್ನ ಕೇಳಿದಾಗ ಡ್ಯಾಡ್ ನಿಗೇನು ನಂಬಿಕೆನೆ ಬರೋದಿಲ್ಲ, ಯಾಕಂದ್ರೆ ಇದು ಮಕ್ಕಳಾಟ ತರ ಇದೆ ಕತೆ. ಅವನನ್ನು ಡ್ರಾಪ್ ಮಾಡಿ ಈಗ ವಾಪಸ್ ಮನೆಗೆ ಬರ್ತಾನೆ. ಬಂದು ಫಸ್ಟ್ ಆ ಪೇಂಟ್ ಅನ್ನ ತೊಳೆಯೋದಕ್ಕೆ ನೋಡ್ತಿರ್ತಾನೆ. ಆದ್ರೆ ಅದೇ ಟೈಮ್ಗೆ ಕಾಡಿನಿಂದ ಏನೋ ಸೌಂಡ್ ಕೇಳ್ತಿದೆ. ಅಷ್ಟೆಲ್ಲ ಮನೆ ಒಳಗಿಂದ ಕೂಡ ಏನೋ ಸೌಂಡ್ ಕೇಳ್ತಿದೆ. ಸೊ ಬಂದು ನೋಡಿದಾಗ ಗೊತ್ತಾಗುತ್ತೆ ಕಾಫಿ ಮಿಷಿನ್ ಅಲ್ಲಿ ಕಾಫಿ ಹರಿತಾನೆ ಇದೆ, ವೇಸ್ಟ್ ಆಗ್ತಿದೆ. ಇದೇ ಬದಿಲಿ ಇವನ ತಂಗಿ ಬರೋದನ್ನ ಕೂಡ ಗಮನಿಸ್ತಾನೆ. ಹಾಗೇನೆ ಗೋಡೆಯಲ್ಲಿ ಇವನ ಹೆಂಡತಿಯ ಫೋಟೋ ಕಾಣ್ತಿಲ್ಲ. ಅಂದ್ರೆ ಇಲ್ಲಿ ಒಂದು ಕ್ಲಿಯರ್ ಆಗುತ್ತೆ ಇವನ ತಂಗಿ ಈ ಮನೆಯಿಂದ ಎಲ್ಲ ಫೋಟೋವನ್ನ ತೆಗ್ದಿದ್ದಾಳೆ ಇವನ ಹೆಂಡತಿಯದ್ದು. ಯಾಕಂದ್ರೆ ಆಬ್ವಿಯಸ್ಲಿ ಅವರಿಗೆ ಮನೆ ಮಾರೋದಕ್ಕಿದೆ. ಸೊ ಈಗ ಕ್ಲೀನ್ ಅನ್ನ ಮಾಡ್ಕೊಳ್ತಾರೆ, ಎಲ್ಲಾ ಐಟಮ್ ಅನ್ನ ಹೊರಗೆ ತರ್ತಾರೆ. ಆದ್ರೆ ಶಾಕಿಂಗ್ ಏನಂದ್ರೆ ಅದೊಂದು ಬ್ರೇಕ್ ಆಗಿದ್ದಂತ ಪ್ಲೇಟ್ ಇತ್ತು ತಾನೆ, ಅದು ವಾಪಸ್ ಸರಿಯಾಗಿದೆ. ಇನ್ನೊಂದು ಕಡೆ ಸ್ಕೂಲ್ ಬಸ್ ನಲ್ಲಿ ಆಂಬರ್ ಅಂತೂ ಇವನ ಹತ್ರ ತುಂಬಾ ವಿಷಯವನ್ನ ಕೇಳ್ತಿರ್ತಾಳೆ. ಹೇಗೆ ಅದು ಮ್ಯಾಜಿಕ್ ಆಯ್ತು, ನಿಂಗೆ ಅದರ ಬಗ್ಗೆ ಹೇಗೆ ಗೊತ್ತಾಯ್ತು ಅಂತ ಎಲ್ಲ. ಮತ್ತೆ ಇದನ್ನ ಕೇಳ್ಕೊಳ್ತಿರ್ತಾಳೆ ಇವಳ ಒಬ್ಳು ಫ್ರೆಂಡ್. ಹೀಗೆ ಬಸ್ ಅಲ್ಲಿ ಹೋಗ್ತಿರ್ತಾರೆ. ಆದ್ರೆ ರಸ್ತೆಯಲ್ಲಿ ಕಾಣುತ್ತೆ ಒಂದು ಕಾರನ್ನ ನಿಲ್ಸಿದ್ದಾರೆ. ಮತ್ತೆ ಅದ್ರ ಮೇಲೆ ಲಿಕ್ವಿಡ್ ನ ರೀತಿ ಕಾಣ್ತಿದೆ. ಬಸ್ಸಿನ ಮೇಲೆ ಕೂಡ ಇಲ್ಲಿ ಬಣ್ಣ ಬೀಳ್ತಿದೆ. ಮತ್ತೆ ಇಲ್ಲಿ ಮಾನ್ಸ್ಟರ್ ಕಾಣುತ್ತೆ ನೀಲಿ ಕಲರ್ ನಲ್ಲಿ. ಸೊ ನೋಡಿದಾಗ ಗೊತ್ತಾಗುತ್ತೆ ಇದು ಅದೇ ಮಾನ್ಸ್ಟರ್ ಆಗಿದೆ, ಆಂಬರ್ ಸ್ಕೆಚ್ ನಲ್ಲಿ ಮಾಡಿದ್ದಂತದ್ದು. ಈ ಒಂದು ಮಾನ್ಸ್ಟರ್ ಅನ್ನ ನೋಡಿ ಬಸ್ ಡ್ರೈವರ್ ಅಂತೂ ತುಂಬಾನೇ ಹೆದರಿಕೆಯಲ್ಲಿ ಇದ್ರು. ಸೊ ಬಸ್ ಅನ್ನ ಓವರ್ ಸ್ಪೀಡ್ ಮಾಡ್ತಾರೆ. ಇದರ ಕಾರಣದಿಂದ ಅವರು ಗಾಡಿಗೆ ಗುದ್ದಿ ಕ್ರಾಶ್ ಆಗಿ ಬಸ್ ನ ಡ್ರೈವರ್ ಅಂತೂ ಸತ್ ಬಿಡ್ತಾರೆ. ಒಳಗಿದ್ದಂತ ಎಲ್ಲ ಮಕ್ಕಳು ಸೇಫ್ ಆಗಿದ್ದಾರೆ. ಆದ್ರೆ ಅವರಿಗೆ ಅಂದಾಜಾಗುತ್ತೆ ಡ್ರೈವರ್ ಸತ್ತಿದ್ದಾರೆ ಅಂತ. ಅದೇ ಟೈಮ್ ಅಲ್ಲಿ ಮಾನ್ಸ್ಟರ್ ಬಂದಿದೆ ಬಸ್ ನ ಹಿಂದೆ. ಎಲ್ರು ಕೂಡ ತುಂಬಾನೇ ಭಯ ಪಡ್ತಾರೆ. ಮತ್ತೆ ಸೀಟ್ ನ ಹಿಂದೆ ಅಡಕೊಳ್ತಾರೆ. ಆಗ ಆಂಬರ್ ಎಕ್ಸ್ಪ್ಲೇನ್ ಮಾಡ್ತಾಳೆ, ಈ ಮಾನ್ಸ್ಟರ್ ಅನ್ನ ನಾವು ತಡಿಬೇಕಂದ್ರೆ ಮ್ಯೂಸಿಕ್ ಅನ್ನ ಆನ್ ಮಾಡ್ಬೇಕಂತ. ಇವರ ಬಳಿ ಅಂತೂ ಫೋನ್ ಇಲ್ಲ. ಸೊ ಮ್ಯೂಸಿಕ್ ಹೇಗೆ ಆನ್ ಮಾಡೋದಂದ್ರೆ ಹಾರ್ನ್ ಇದೆ. ಸೊ ಬಸ್ ನ ಹಾರ್ನ್ ಅನ್ನ ಪ್ರೆಸ್ ಮಾಡೋದಕ್ಕಂತ ನೋಡ್ತಾರೆ. ಆದ್ರೆ ಅದೇ ಟೈಮ್ಗೆ ಜೋರಾಗಿ ಕಿಕ್ ಹೊಡೆಯುತ್ತೆ. ಎಮರ್ಜೆನ್ಸಿ ಬಟನ್ ಇದ್ದಂತ ಹಾರ್ನ್ ಹೋಗುತ್ತೆ. ಇದಾದ್ಮೇಲೆ ಜೇಕ್ರನ್ನ ಎಳೆಯೋದಕ್ಕೆ ಕೂಡ ಟ್ರೈ ಮಾಡುತ್ತೆ. ಬಟ್ ಕೊನೆಗೆ ಇವ್ರ ಜೊತೆಗಿದ್ದಂತ ಒಬ್ಬ ಹುಡುಗ ಮೊಬೈಲ್ ಅನ್ನ ತಂದಿರ್ತಾನೆ. ಸೊ ಅವನು ಮ್ಯೂಸಿಕ್ ಅನ್ನ ಆನ್ ಮಾಡ್ತಾನೆ. ಇದನ್ನ ಕೇಳಿಸ್ಕೊಂಡು ಮಾನ್ಸ್ಟರ್ ಗೆ ನಿದ್ದೆ ಬರುತ್ತೆ. ಇದೇ ಒಳ್ಳೆ ಟೈಮ್ ಆಗಿದೆ ಇಲ್ಲಿಂದ ಎಸ್ಕೇಪ್ ಆಗೋದಕ್ಕೆ. ಸೊ ಎಲ್ರು ಎಸ್ಕೇಪ್ ಆಗೋದಕ್ಕೆ ಹೊರಡ್ತಾರೆ. ಆದ್ರೆ ಕೊನೆಗೆ ಬಸ್ ಅನ್ನ ಹತ್ತಿ ಜೇಕ್ ಹೋಗುವಾಗ ಅಲ್ಲಿ 3 ನಿಮಿಷ ಲೇಟ್ ಆಗಿರುತ್ತೆ. ಅಂದ್ರೆ ಸಾಂಗ್ ಕಂಪ್ಲೀಟ್ ಆಗಿರುತ್ತೆ. ನೆಕ್ಸ್ಟ್ ಸಾಂಗ್ ಪ್ಲೇ ಆಗಿರುತ್ತೆ. ಮಾತ್ರ ಈ ಸಾಂಗ್ ತುಂಬಾನೇ ಸ್ಲೋ ಇರುತ್ತೆ. ಸೊ ಈಗ ಬೇಗ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಮತ್ತೆ ಬಸ್ ನಲ್ಲಿ ಕಾಲ್ ಬರ್ತಿದೆ, ಯಾಕೆ ಇನ್ನು ಕೂಡ ಮಕ್ಕಳು ಬರ್ಲಿಲ್ಲ ಅಂತ. ಇನ್ನೊಂದು ಕಡೆಗೆ ಡ್ಯಾಡ್ ನಿಗೆ ಅಂದಾಜಾಗಿದೆ ಈ ಸ್ಕೆಚ್ ಬುಕ್ಸ್ ನಿಂದ ಎಲ್ಲ ಜೀವ ಬಂದಿದೆ ಅಂತ. ಅವನು ರೂಮ್ ಅಲ್ಲಿ ನಡೀತಾ ಇರುವಾಗ ಒಂದು ಸಣ್ಣ ಸ್ಕೆಚ್ ಕಾಣುತ್ತೆ. ಇದ್ಯಾವುದೋ ಜೇಡರ ರೀತಿ ಕಾಣುವಂತ ಒಂದು ಮಾನ್ಸ್ಟರ್ ಆಗಿದೆ. ಇದಂತೂ ತುಂಬಾನೇ ಟಾರ್ಚರ್ ಕೊಡುತ್ತೆ ಇವನಿಗೆ. ಆದ್ರೆ ಫೈನಲಿ ಇವನು ಪ್ಲೇಟ್
ಲೈಟ್ ಅನ್ನ ಬಿಸಾಕಿ ಅದನ್ನ ಕೊಂದ್ಬಿಡ್ತಾನೆ. ಇನ್ನೊಂದು ಕಡೆ 4 ಜನ ಮಕ್ಕಳು ಓಡ್ತಿದ್ದಾರೆ ಸ್ಪೀಡ್ ಆಗಿ. ಆದ್ರೆ ಇವಳೊಬ್ಳು ಫ್ರೆಂಡ್ ಅಂತೂ ಅಲ್ಲೇ ಬಾಕಿಯಾಗಿದ್ಲು, ಯಾಕಂದ್ರೆ ಇವರು ತುಂಬಾನೇ ಸ್ಪೀಡ್ ಆಗಿ ಎಸ್ಕೇಪ್ ಆಗಿದ್ದಾರೆ. ಅವಳಿಗೆ ಸಿಕ್ಕಾಕೊಂಡಿದ್ದಾಳೆ 2 ಮಾನ್ಸ್ಟರ್ ಗಳ ನಡುವೆ. ಇದೊಂದು ಸಣ್ಣ ಮಾನ್ಸ್ಟರ್ ಕಾಣ್ತಿದೆ ಮತ್ತೆ ಇದು ಗ್ಲೋ ಆಗ್ತಿದೆ. ಇದರ ಜೊತೆಗೇನೆ ಇನ್ನೊಂದು ಮಾನ್ಸ್ಟರ್ ಇದೆ, ಇದು ಬಾಯನ್ನ ಹಾಕಿ ನುಂಗೋಕಿರುತ್ತೆ. ಆದ್ರೆ ಅದಕ್ಕೆ ಕಣ್ಣಿಲ್ಲ, ಸೊ ಅದು ಕರೆಕ್ಟ್ ಆಗಿ ಟಾರ್ಗೆಟ್ ಮಾಡೋದಕ್ಕೆ ಆಗೋದಿಲ್ಲ. ಇದೇ ಹೊತ್ತಿಗೆ ಅವಳನ್ನ ಸೇವ್ ಮಾಡ್ಬೇಕು ಅಂತ ಹೇಳಿ ಇವರೆಲ್ಲರೂ ಇಲ್ಲಿಗೆ ಬರ್ತಾರೆ. ಇಲ್ಲಿ ಜೇಕ್ ಅಂತೂ ಈ ಮಾನ್ಸ್ಟರ್ ಅನ್ನ ಹಿಡಿದು ನೀರಿಗೆ ಮುಳುಗಿಸಿ ಹಾಕ್ಬಿಡ್ತಾನೆ. ಆದ್ರೆ ಇನ್ನೊಂದು ಮಾನ್ಸ್ಟರ್ ಯಾಕೆ ಅಟ್ಯಾಕ್ ಮಾಡ್ತಿಲ್ಲ ಅಂದ್ರೆ ಆಂಬರ್ ಹೇಳ್ತಾಳೆ ಈ ಮಾನ್ಸ್ಟರ್ ಅಂತೂ ಒಂದೇ ಪೇಜ್ ನಲ್ಲಿ 2 ಕೂಡ ಡ್ರಾಯಿಂಗ್ ಮಾಡಿದ್ಲಂತೆ. ಸೊ ಇದರಿಂದ ಒಂದು ಮಾನ್ಸ್ಟರ್ ಸತ್ರ ಇನ್ನೊಂದು ಅಟ್ಯಾಕ್ ಮಾಡೋದಿಲ್ಲ ಅಂತ. ಈಗ ಇನ್ನೊಂದು ಕಡೆಯಲ್ಲಿ ಡ್ಯಾಡ್ ಮತ್ತೆ ಅವನ ತಂಗಿ ಕೂಡ ಬಂದಿರ್ತಾಳೆ ಈ ಒಂದು ಜಾಗಕ್ಕೆ. ಇಲ್ಲಿ ನೋಡಿದಾಗ ಗಾಡಿ ಕ್ರಾಶ್ ಆಗಿದೆ ಮತ್ತೆ ಪೊಲೀಸರು ಬಂದಿದ್ದಾರೆ. ಪೊಲೀಸರು ಹೇಳೋದೇನಂದ್ರೆ ಡ್ರೈವರ್ ಇಲ್ಲಿ ಬದುಕಿದ್ದಾರೆ ಮತ್ತೆ ಕೆಲವೊಂದು ಮಕ್ಕಳು ಸೇಫ್ ಆಗಿದ್ದಾರೆ, ಆದ್ರೆ ಜೇಕ್, ಆಂಬರ್ ಮತ್ತೆ ಇನ್ನೊಬ್ಳು ಹುಡುಗಿ ಕಾಣ್ತಿಲ್ಲ ಅಂತ ಹೇಳ್ತಾರೆ. ಇದನ್ನ ಕೇಳಿ ಡ್ಯಾಡ್ ಥಿಂಕ್ ಮಾಡ್ತಾನೆ ಮೋಸ್ಟ್ಲಿ ಅವರು ಮನೆಗೆ ಹೋಗಿರ್ಬೇಕು ಅಂತ. ಇವ್ರು ಗೆಸ್ ಮಾಡಿರೋ ರೀತಿನೇ ಇವರು ಮನೆಗೆ ಬಂದಿದ್ದಾರೆ. ಆದ್ರೆ ಇಲ್ಲಿ ನೋಡ್ತೀವಿ ಇನ್ನೊಂದು ರೀತಿಯ ಮಾನ್ಸ್ಟರ್ ಇದೆ ಮತ್ತೆ ಇದು ಹೂಡಿ ಹಾಕಿದೆ. ಇದರ ಬಳಿ ಒಂದು ಪಿಂಕ್ ಆದಂತ ಬ್ಯಾಗ್ ಇದೆ ಮತ್ತೆ ಇದರಲ್ಲಿದೆ ಡ್ರಾಯಿಂಗ್ ಗಳು. ಸೊ ಡ್ರಾಯಿಂಗ್ ಅನ್ನ ಹಿಡ್ಕೊಂಡು ಇದರಲ್ಲಿ ಸ್ಕೆಚ್ ಮಾಡ್ತಾಳೆ. ಇನ್ನೊಂದು ಕಡೆ ಡ್ಯಾಡ್ ಎಕ್ಸ್ಪ್ಲೇನ್ ಮಾಡ್ತಾನೆ ಏನೆಲ್ಲ ನಡೀತಿದೆ ಆಕ್ಚುಲಿ ಅಂತ. ಸೊ ಅವಳಿಗೆ ಎಲ್ಲ ವಿಷಯ ಗೊತ್ತಾಗುತ್ತೆ, ಹೇಗೆ ಇದು ಡ್ರಾಯಿಂಗ್ ಇದ್ದದ್ದು ನಿಜ ಆಗಿದೆ ಅಂತ. ಆದ್ರೆ ಇದೆಲ್ಲ ಹೇಗ್ ಸಾಧ್ಯ ಅಂತ ಕೂಡ ಡೌಟ್ ಆಗುತ್ತೆ. ಸೊ ಕಾರಲ್ಲಿ ಹೋಗ್ತಿರುವಾಗ ದಾರಿಯ ನಡುವೆ ಒಂದು ಬೆಕ್ಕು ಸಿಗುತ್ತೆ, ಅದಕ್ಕೆ ಕ್ರಾಶ್ ಮಾಡ್ತಾರೆ. ಸೊ ಗಾಡಿ ಸ್ಟಾಪ್ ಮಾಡ್ತಾರೆ. ಏನಾಯ್ತು ಆ ಬೆಕ್ಕಿಗೆ ಅಂತ ನೋಡಿದಾಗ ಈ ಬೆಕ್ಕು ಡ್ರಾಯಿಂಗ್ ಅಲ್ಲಿ ಮಾಡಿದಂತ ಬೇಕಾಗಿತ್ತು. ಇದನ್ನ ಡ್ಯಾಡ್ ನ ತಂಗಿ ಟಚ್ ಮಾಡೋದಕ್ಕಿಂತ ಹೋಗ್ತಾಳೆ, ಆದ್ರೆ ಅದು ಕನ್ವರ್ಟ್ ಆಗುತ್ತೆ ಒಂದು ಮಾನ್ಸ್ಟರ್ ನ ರೀತಿ. ಅಷ್ಟೆಲ್ಲ ಅಲ್ಲಿಂದ ಹಾರಿ ಇವರ ಗಾಡಿಯನ್ನ ತಳ್ಬಿಡುತ್ತೆ, ಜೊತೆಗೇನೆ ಪೂರ್ತಿ ಬಣ್ಣವನ್ನ ಉಗುಳುತ್ತೆ ಅದು. ಇನ್ನೊಂದು ಕಡೆ ಜೇಕ್ ಮತ್ತೆ ಆಂಬರ್ ಒಟ್ಟಿಗಿದ್ದಾರೆ. ಮತ್ತೆ ಆಂಬರ್ ಹೇಳ್ತಾನೆ ನಾವು ಈ ಸ್ಕೆಚಸ್ ಗಳನ್ನ ಹೋರಾಟ ಮಾಡೋದಕ್ಕೆ ಒಂದು ಆಯುಧವನ್ನ ರೆಡಿ ಮಾಡಬೇಕು, ಸೊ ನಾವು ಉಪಕರಣಗಳನ್ನ ಡ್ರಾಯಿಂಗ್ ಮಾಡ್ಬೇಕು ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಡ್ಯಾಡ್ ಹೇಳ್ತಾನೆ ತಂಗಿನಿಗೆ ನೀನು ಎಷ್ಟು ಟ್ರೈ ಮಾಡಿದ್ರು ಕೂಡ ಅವಳ ಅಮ್ಮನ ಆಲೋಚನೆಯನ್ನ ಅವಳು ಮಾಡ್ತಾನೆ ಇರ್ತಾಳೆ. ಸೊ ಗೈಸ್ ಇದಾಗಿದೆ ಕಾರಣ ಅವಳು ಯಾಕೆ ರಾಕ್ಷಸರ ರೀತಿ ಎಲ್ಲ ಡ್ರಾಯಿಂಗ್ ಮಾಡ್ತಿದ್ದಾಳೆ, ಯಾಕಂದ್ರೆ ಅವಳು ಅಮ್ಮನನ್ನ ಕಳ್ಕೊಂಡ ರೀಸನ್ ಇಂದ ಸ್ವಲ್ಪ ಮೆಂಟಲ್ ಹೆಲ್ತ್ ಹಾಳಾಗಿದೆ. ಸೊ ಸ್ವಲ್ಪ ಆ ವಿಷಯವನ್ನ ಮರಿಲಿ ಅಂತ ಹೇಳಿನೇ ಅಲ್ಲಿದ್ದಂತ ಕೆಲವೊಂದು ಫೋಟೋಗಳನ್ನೆಲ್ಲ ತೆಗ್ದಿದ್ದಾರೆ. ಅದೇ ದಾರಿಯಲ್ಲಿ ಕಂಬವನ್ನ ನೋಡ್ತಾರೆ, ಅಲ್ಲಿ ದೊಡ್ಡದಾದಂತಹ ಮಾನ್ಸ್ಟರ್ ಅನ್ನ ನೋಡ್ತಾರೆ. ಇನ್ನೊಂದು ಕಡೆಗೆ ವಾಪಸ್ ಜೇಕ್ ಮತ್ತೆ ಆಂಬರ್ ಅನ್ನ ನೋಡ್ತೀವಿ. ಇಲ್ಲಿ ಆಂಬರ್ ಹೇಳ್ತಾಳೆ ನಂಗೆ ವಾಶ್ರೂಮ್ ಗೆ ಹೋಗ್ಬೇಕು ಅಂತ, ಮತ್ತೆ ಅವಳ ಫ್ರೆಂಡ್ ಕೂಡ ಹೇಳ್ತಾಳೆ ನಂಗೆ ಹೋಗ್ಬೇಕು ಅಂತ. ಆದ್ರೆ ಈ ಒಂದು ವಾಶ್ರೂಮ್ ಅನ್ನ ನೋಡಿದ್ರೆ ಇಲ್ಲಿ ಒಳಗಡೆ ಸ್ಪೈಡರ್ಸ್ ಇದೆ. ಒಳಗೆ ಹೋದ ತಕ್ಷಣ ಅದು ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡುತ್ತೆ. ಜೇಕ್ ಅಲ್ಲಿಗೆ ತಕ್ಷಣ ಬಂದು ಎಲ್ಲವನ್ನ ಫಿನಿಶ್ ಮಾಡ್ಬಿಡ್ತಾನೆ. ಇದಾದ್ಮೇಲೆ ಒಂದೊಂದೇ ಕ್ರಿಯೇಚರ್ಸ್ ಗಳು ಹೊರಗಡೆ ಬರೋದಕ್ಕೆ ನೋಡುತ್ತವೆ. ಈಚೆಯಿಂದ ಆಂಬರ್ ಅಂತೂ ಬಾಗಿಲನ್ನ ಮುಚ್ಚಿಬಿಡ್ತಾಳೆ, ಆದ್ರೆ ಒಳಗಡೆ ಕೂಡ ಇದೆ. ಸೊ ಅವಳು ಟ್ಯಾಪ್ ಅನ್ನು ಆನ್ ಮಾಡ್ತಾಳೆ ಮತ್ತೆ ನೀರಿನಿಂದ ಎಲ್ಲವನ್ನ ಕೂಡ ಅಳಿಸಾಕ್ತಾಳೆ. ಅಷ್ಟೇ ಅಲ್ಲ ಅಲ್ಲಿಂದ ಎಸ್ಕೇಪ್ ಕೂಡ ಆಗ್ಬಿಡ್ತಾರೆ. ಮತ್ತೆ ಸ್ವಲ್ಪ ತಲೆ ನೋಡ್ತೀವಿ ಡ್ಯಾಡ್ ಮತ್ತೆ ಅವನ ತಂಗಿ ಇಲ್ಲಿಗೆ ಬಂದಿದ್ದಾಳೆ. ಆದ್ರೆ ನಿಮ್ಗೆ ಗೊತ್ತಿರೋ ಹಾಗೇನೆ ಈ ಟೈಮ್ ಅಲ್ಲಿ ಅವರು ಮನೆಯಿಂದ ಹೋಗಿದ್ದಾರೆ. ಇಲ್ಲಿ ಡ್ಯಾಡ್ ಗೆ ರಿಯಲೈಸ್ ಆಗುತ್ತೆ ಅವಳ ಅಮ್ಮನ ಬಗ್ಗೆ ಮರೆಯೋದಕ್ಕೆ ನಾವು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಅವಳು ಮರೀಲಿಲ್ಲ. ಐ ಥಿಂಕ್ ಇದು ನಮ್ದೇ ತಪ್ಪಾಗಿದೆ ಕಾಣಿಸುತ್ತೆ ಅಂತ. ಮತ್ತೆ ಅದೇ ಟೈಮ್ಗೆ ಒಂದು ಬಟರ್ಫ್ಲೈ ಅನ್ನ ಇವರು ಕಿಟಕಿಯಲ್ಲಿ ಗಮನಿಸ್ತಾರೆ. ಅದು ಅಲ್ಲಿಂದ ಹಾರ್ಕೊಂಡು ಹೋಗ್ತಾರೆ ಮತ್ತೆ ಇವರು ಅದನ್ನ ಫಾಲೋ ಮಾಡೋದಕ್ಕೆ ನೋಡ್ತಾರೆ. ಇನ್ನೊಂದು ಕಡೆಯಲ್ಲಿ ಜೇಕ್, ಆಂಬರ್ ಮತ್ತೆ ಆಂಬರ್ ನ ಫ್ರೆಂಡ್ ಇಲ್ಲಿ ಇರ್ತಾರೆ. ಮತ್ತೆ ಇಲ್ಲಿ ನೋಡ್ತಾರೆ ಏನೋ ಒಂದು ವಸ್ತು ಬಿದ್ದಿದೆ. ಇದಂತೂ ಮನೆಯಲ್ಲಿದ್ದಂತ ಪ್ಲೇಟ್ ಆಗಿತ್ತು. ಅಷ್ಟೇ ಅಲ್ಲ ಡ್ರಾಯಿಂಗ್ ಬುಕ್ಸ್ ಗಳು, ಕಲರ್ಸ್ ಗಳು ಎಲ್ಲವೂ ಕೂಡ ಇಲ್ಲಿ ರಾಶಿ ಆಗಿದೆ. ಈ ಪೇಂಟಿಂಗ್ಸ್ ಗಳ ನಡುವೆ ಆಂಬರ್ ನ ಡ್ರಾಯಿಂಗ್ ಕೂಡ ಕಾಣುತ್ತೆ. ಇದಾದ ನಂತರ ಮರದ ಸೈಡ್ ಗೆ ಬಂದು ಗ್ಯಾಪ್ ಅಲ್ಲಿ ನೋಡ್ತಾನೆ. ಅದೇ ಹೂಡಿಯಲ್ಲಿರುವಂತ ಯಾವ್ದೊಂದು ಮಾನ್ಸ್ಟರ್ ಇದೆಯಲ್ಲ ಅದು ಡ್ರಾಯಿಂಗ್ ಮಾಡ್ತಾ ಇದೆ, ಹೊಸ ಹೊಸ ಮಾನ್ಸ್ಟರ್ಸ್ ಅನ್ನ ಹುಟ್ಟಿಸಿದೆ. ಸೊ ಜಾಕ್ ಡಿಸೈಡ್ ಮಾಡ್ತಾನೆ ಅವನ ಬಳಿ ಒಂದು ಚಿತ್ರ ಇರುತ್ತೆ, ಅದರಲ್ಲಿ ಯಾವ್ದೊಂದು ಉಪಕರಣ ಇದೆ. ಸೊ ಇದನ್ನ ನೀರಿಗೆ ಹಾಕಿದ್ರೆ ಅದು ಅವನಿಗೆ ಸಿಗುತ್ತೆ. ಸೊ ಎದುರು ಹೋಗಿ ಅದನ್ನ ನೀರಿಗೆ ಹಾಕುದಕ್ಕೆ ಅಂತ ಟ್ರೈ ಮಾಡ್ತಾನೆ, ಆದ್ರೆ ಎದುರೇ ಇದೆ ಈ ಮಾನ್ಸ್ಟರ್. ಹಾಗೇನೆ ಬದಿಯಲ್ಲಿ ಆಂಬರ್ ನ ಫ್ರೆಂಡ್ ಇದ್ದಾಳಲ್ಲ ಇವಳ ಹತ್ರ ಫ್ಲೇಮ್ ಥ್ರೋವರ್ ಇದೆ, ಅಂದ್ರೆ ಇದರಲ್ಲಿ ಬೆಂಕಿ ಬರುತ್ತೆ. ಇದನ್ನ ಯೂಸ್ ಮಾಡ್ಕೊಂಡು ಅಟ್ಯಾಕ್ ಮಾಡಬಹುದು ಅಂತ ತಿಳ್ಕೊಳ್ತಾರೆ. ಆದ್ರೆ ಅದೇ ಹೊತ್ತಿಗೆನೆ ಅಲ್ಲಿ ತುಂಬಾ ರೀತಿಯ ಮಾನ್ಸ್ಟರ್ಸ್ ಗಳು ಕೂಡ ಅಟ್ಯಾಕ್ ಮಾಡುತ್ತವೆ. ಹಾಗೇನೆ ಜೇಕ್ ನ ಬಳಿ ಫಸ್ಟ್ ಅಟ್ಯಾಕ್ ಮಾಡೋದಕ್ಕೆ ಬರುತ್ತೆ, ಆಗ ಅವನು ಫ್ಲೇಮ್ ಥ್ರೋವರ್ ಅನ್ನ ಆನ್ ಮಾಡಿರ್ತಾನೆ. ಇದರಿಂದ ಬೆಂಕಿಗೆ ಅದು ಬರೋದಿಲ್ಲ ಹತ್ತಿರ. ಮತ್ತೆ ಬದಿಯಲ್ಲಿ ಒಂದು ಟೆಂಟ್ ಇರುತ್ತೆ, ಅದರೊಳಗೆ ಹೋದ್ರೆ ಸ್ವಲ್ಪ ಸೇಫ್ ಆಗ್ಬಹುದು ಅಂತ ಹೇಳಿ ಇವಳು ಹೋಗ್ಬಿಡ್ತಾಳೆ. ಆದ್ರೆ ದೊಡ್ಡ ಮಾನ್ಸ್ಟರ್ ಬಂದು ಟೆಂಟ್ ಅನ್ನ ಕೂಡ ಆಚೆ ಬೀಳ್ಸಾಕುತ್ತೆ. ಮತ್ತೆ ಅದೇ ಟೈಮ್ಗೆ ಡ್ಯಾಡ್ ಮತ್ತೆ ಅವನ ತಂಗಿ ಇಲ್ಲಿಗೆ ಬರ್ತಾಳೆ. ಮತ್ತೆ ಬದಿಲಿದ್ದಂತ ಒಂದು ಮಾನ್ಸ್ಟರ್ ಅನ್ನ ಕೊಂದು ಬಿಡ್ತಾರೆ. ಇದರಿಂದ ಇವಳ ಜೀವಂತೂ ಉಳಿತು. ಅದೇ ಗ್ಯಾಪ್ ನಲ್ಲಿ ಬದಿಲಿ ಆಂಬರ್ ಓಡ್ಕೊಂಡು ಹೋಗ್ತಾಳೆ ಒಂದು ಡ್ರಾಯಿಂಗ್ ಅನ್ನ ಮಾಡೋದಕ್ಕೆ, ಯಾಕಂದ್ರೆ ಆ ಹೂಡಿ ಹಾಕಿರೋ ಮಾನ್ಸ್ಟರ್ ಅನ್ನ ಪುಡಿ ಮಾಡೋದಕ್ಕೆ ಕಷ್ಟ ಇದೆ. ಇಲ್ಲಿ ಒಂದು ಸ್ಕೆಚ್ ಅನ್ನ ತೆಗಿತಾಳೆ, ಮಾತ್ರ ಇದು ಹಿಡಿತಾ ಇಲ್ಲ. ಆದ್ರೆ ಫೈನಲಿ ಯಾವ್ದೋ ಒಂದು ಸ್ಕೆಚ್ ಇಲ್ಲಿ ವರ್ಕ್ ಆಗುತ್ತೆ. ಸೊ ಒಂದು ಆಯುಧವನ್ನ ತರ್ತಾಳೆ. ಇನ್ನೊಂದು ಸೈಡ್ ಅಲ್ಲಿ ಈ ಹುಡಿ ಮಾನ್ಸ್ಟರ್ ಅಂತೂ ಚೇಕನ ಕುತ್ತಿಗೆನ ನಾಲಿಗೆಯಿಂದ ಸುತ್ತ ಬಿಡುತ್ತೆ. ಅದೇ ಟೈಮ್ಗೆ ಆಂಬರ್ ಅಲ್ಲಿ ಎಂಟ್ರಿ ಕೊಡ್ತಾಳೆ. ಮತ್ತೆ ಅವಳಿಗೆ ಬಂದಿದೆ ಒಂದು ಪವರ್, ಇದೊಂದು ಆಕ್ಟೋಪಸ್ ನ ಟೆಂಟಿಕಲ್ಸ್ ಆಗಿದೆ. ಇದರಿಂದ ಇವಳು ಹೇಳ್ಕೊಳ್ಬಹುದು. ಮತ್ತೆ ಅಲ್ಲಿ ಇವಳಿಗೂ ಕೂಡ ಪ್ರಾಬ್ಲಮ್ ಆಗೋಯ್ತು. ಅದೇ ಟೈಮ್ಗೆ ಹಿಂದಿನಿಂದ ಜೇಕ್ ಬರ್ತಾನೆ ಅವನ ಆಯುಧದ ಜೊತೆಗೆ. ಅವನು ಅದರ 2 ಕೈಗಳನ್ನ ಕಟ್ ಮಾಡ್ತಾನೆ. ಮತ್ತೆ ಇದು ಓಡ್ಕೊಂಡು ಹೋಗ್ತಿದೆ. ಮತ್ತೆ ವಾಪಸ್ ಅಟ್ಯಾಕ್ ಮಾಡೋದಕ್ಕೆ ಕೂಡ ಬರುತ್ತೆ. ಆದ್ರೆ ಆಗ ಆಂಬರ್ ನ ಫ್ರೆಂಡ್ ಇದ್ಲಲ್ಲ ಅವಳು ಒಂದು ಗ್ಲೋವಿಂಗ್ ಗನ್ ಇಂದ ಶಾಟ್ ಹೊಡಿತಾಳೆ. ಇದರಿಂದ ಅದು ಬ್ಲಾಸ್ಟ್ ಆಗ್ಬಿಡುತ್ತೆ. ಇನ್ನೊಂದು ಕಡೆ ಡ್ಯಾಡ್ ಅಂತೂ ಓಡ್ಕೊಂಡು ಬಂದಿದ್ದಾನೆ ಇವರನ್ನ ರಕ್ಷಣೆ ಮಾಡೋದಕ್ಕೆ. ಆದ್ರೆ ಅಚಾನಕ್ ಆಗಿ ಒಂದು ಡ್ರ್ಯಾಗನ್ ಅವಳ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ನೋಡ್ತಿದ್ದ. ಮತ್ತೆ ಆಂಬರ್ ಅವಳ ಟೆಂಟಿಕಲ್ಸ್ ಅನ್ನ ಯೂಸ್ ಮಾಡಿ ಡ್ರ್ಯಾಗನ್ ಅನ್ನ ಪುಡಿ ಪುಡಿ ಕೂಡ ಮಾಡ್ತಾಳೆ ಗುರು. ಸೊ ಹೀಗೆ ಎಲ್ಲರೂ ಕೂಡ ಮೀಟ್ ಅಪ್ ಆಗ್ತಾರೆ. ಮತ್ತೆ ಮಾನ್ಸ್ಟರ್ಸ್ ಗಳು ಕೊನೆ ಆಗುತ್ತವೆ. ಕೊನೆಗೆ ಇಲ್ಲಿ ಡ್ಯಾಡ್ ಬಂದು ಹೇಳ್ತಾನೆ ನಂಗೊತ್ತು ನೀವು ನಿಮ್ಮ ಮನಸ್ಸಲ್ಲಿ ಅಮ್ಮನನ್ನ ನೆನಪಿಸ್ಕೊಳ್ತಿದ್ದೀರಾ ಅಂತ. ಮತ್ತೆ ನಂಗೆ ಕೂಡ ಗೊತ್ತಿದೆ ನಿಮ್ಮನ್ನಷ್ಟು ಕೇರ್ ಮಾಡಿಲ್ಲ ಅಂತ. ಆದ್ರೆ ನನ್ನನ್ನ ನಂಬಿ ಅಂತ ಹೇಳ್ತಾನೆ.
ಹೇಳ್ತಾನೆ. ಯಾಕಂದ್ರೆ ಇವ್ನಿಗೆ ಕೂಡ ಅಷ್ಟು ಇಷ್ಟ ಇರ್ಲಿಲ್ಲ ಅವ್ರ ಬಾಲ್ಯನೇ ತುಂಬಾ ಬೇಜಾರದಲ್ಲಿ ಕಳಿಯೋದು. ಹಾಗೇನೆ ಜೇಕ್ನ ಕೈಯಲ್ಲಿ ನೋಡ್ತೀವಿ ಒಂದು ಬಾಕ್ಸ್ ಇದೆ, ಇದರೊಳಗಡೆ ಇದೆ ಮೂಳೆಗಳು. ಅದು ಕೂಡ ಅವನ ತಾಯಿಯದು. ಅದೇ ಕೊನೆಯಾಗಿ ಉಳಿದದ್ದು ಅವನ ತಾಯಿಯ ನೆನಪಿಗಾಗಿ. ಆದ್ರೆ ಅದು ಬಿದ್ದಿತ್ತು ನೀರಿಗೆ. ಸೊ ಇದನ್ನ ನೋಡಿ ತುಂಬಾ ಎಮೋಷನಲ್ ಆಗ್ತಾರೆ ಮತ್ತೆ ಹಗ್ ಕೂಡ ಮಾಡ್ತಾರೆ. ಹೀಗೆ ಎಲ್ಲರೂ ಕೂಡ ಜೊತೆಗೆ ಹಗ್ ಮಾಡ್ತಾರೆ. ಮತ್ತೆ ಇದು ದಿನಗಳು ಕಳೆದು ತುಂಬಾ ಸಮಯಗಳ ನಂತರ ನಾವು ನೋಡ್ತೀವಿ ಇವರೆಲ್ಲರೂ ಈ ಮನೆಯಲ್ಲಿದ್ದಾರೆ ಮತ್ತೆ ನಾರ್ಮಲ್ ಜರ್ನಿಯನ್ನ ಶುರು ಮಾಡ್ತಾರೆ. ಹೀಗೆ ಒಂದು ಬ್ಯೂಟಿಫುಲ್ ಆಗಿ ಹ್ಯಾಪಿ ಎಂಡಿಂಗ್ ಅಲ್ಲಿ ಕತೆ ಮುಗಿಯುತ್ತೆ. ನಿಮ್ಗೆ ನನ್ನ ಎಕ್ಸ್ಪ್ಲನೇಷನ್ ಹೇಗನ್ಸ್ತು, ಈ ಮೂವಿ ಹೇಗನ್ಸ್ತು ಅಂತ ಕಮೆಂಟ್ ಮಾಡ್ಬಿಡಿ. ಹಾಗೇನೆ ಗೈಸ್ ನಮ್ಮ ಸೆಕೆಂಡ್ ಚಾನಲ್ ಅನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡಿರಿ, ಅಲ್ಲಿ ಆನಿಮೆ ಕಂಟೆಂಟ್ ಎಲ್ಲ ಬರುತ್ತೆ. ಸೊ ಮತ್ತೆ ಸಿಗೋಣ ಇನ್ನೊಂದು ರೋಚಕ ವಿಡಿಯೋ ಜೊತೆ. ಜೈ ಕರ್ನಾಟಕ ಮಾತಾ, ಪೀಸ್.